ಇಂಟರ್ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ಎಚ್ಡಿಕೆ ಸಿದ್ದು ನಡುವೆ ಜಾತಿ ಫೈಟು. ಕುಮಾರಸ್ವಾಮಿ ಟೀಕೆಗೆ ಸಿಎಂ ತಿರುಗೇಟು. ನನ್ನ ಮಾತನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ವಿವಾದಿತ ಸ್ಥಳದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಹಠ. ಎರಡು ಸಮುದಾಯಗಳ ನಡುವೆ ಕಿತ್ತಾಟ. ಗದ್ದಲಕ್ಕೆ ಸಾಕ್ಷಿಯಾಯಿತು ತುಮಕೂರಿನ ಸ್ಫಟಿಕಪುರಿ ಮಠ. ಕಮಲಕ್ಕೆ ಮತ್ತೆ ಬಿಎಸ್ವೈ ಕರೆತರಲು ತೀವ್ರಗೊಂಡ ಸರ್ಕಸ್. ದೆಹಲಿಯಲ್ಲಿ ಬಿಜೆಪಿ ಮುಖಂಡರ ಲಾಬಿ. ಯಡ್ಡಿ ಪರ ನಿಯೋಗದ ವಿರುದ್ಧ ವರಿಷ್ಠರು ಗರಂ. ಬುದ್ಧಗಯ ಸರಣಿ ಸ್ಫೋಟ ಪ್ರಕರಣ. ಉಗ್ರ ಕೃತ್ಯದ ಸಿಸಿಟಿವಿ ದೃಶ್ಯ ಅನಾವರಣ. ತನಿಖಾ ತಂಡದಿಂದ ಬಯಲಾಯಿತು ಸ್ಫೋಟಕ ಮಾಹಿತಿ. ಸಿಕಂದ್ರಾಬಾದ್ನಲ್ಲಿ ಕುಸಿದು ಬಿದ್ದ ಹೋಟೆಲ್ ಕಟ್ಟಡ. ಅವಶೇಷಗಳ ಅಡಿ ಸಿಲುಕಿ 12 ಮಂದಿ ದುರ್ಮರಣ. ಆಂಧ್ರ ಸರ್ಕಾರದಿಂದ ತನಿಖೆಗೆ ಆದೇಶ. ಅಂತ್ಯ ಸಂಸ್ಕಾರ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಸಮುದಾಯಗಳ ನಡುವೆ ವಾಗ್ವಾದ ನಡೆದ ಘಟನೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯಲ್ಲಿ ನಡೆದಿದೆ. ಗ್ರಾಮದ ಶ್ರೀ ಕ್ಷೇತ್ರ ಸ್ಫಟಿಕಪುರಿಯ ಗುರುಗುಂಡ ಬ್ರಹ್ಮೇಶ್ವರ ಮಠದ ಆವರಣದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಮುಂದಾಯಿತು. ಇದಕ್ಕೆ ಮಠದಿಂದ ಉಂಟಾದ ವಿರೋಧ ಎರಡು ಸಮುದಾಯಗಳ ಮಧ್ಯೆ ಸಂಘರ್ಷಕ್ಕೆ ಕಾರಣವಾಯಿತು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮಠದ ಆವರಣದಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ತಂದಿದ್ದ ಶವವನ್ನ ಬೇರೆಗೆ ಸಾಗಿಸಿದ್ರು. ಇದರಿಂದ ಆಕ್ರೋಶಗೊಂಡ ಸಮುದಾಯ ರಸ್ತೆಯಲ್ಲೇ ಶವವನ್ನ ಇಟ್ಟು ಪ್ರತಿಭಟನೆ ನಡೆಸಿತು. ಈ ವೇಳೆ ಎರಡು ಗುಂಪುಗಳ ಮಧ್ಯೆ ವಾಗ್ಯುದ್ಧ ನಡೆಯಿತು. ತಕ್ಷಣ ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ರು. ಗ್ರಾಮಕ್ಕೆ ದೌಡಾಯಿಸಿದ ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠರು ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಪ್ರಯತ್ನಿಸಿದ್ರು. ರಾತ್ರಿ ವೇಳೆಗೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿತ್ತಾದ್ರೂ ಬೂದಿ ಮುಚ್ಚಿದ ಕೆಂಡದಂತೆ ವಾತಾವರಣವಿತ್ತು. ಈ ನಡುವೆ ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠರು ಎರಡು ಸಮುದಾಯದ ನಡುವೆ ಸಂಧಾನಕ್ಕೆ ಯತ್ನವನ್ನ ನಡೆಸಿದ್ದು ಮಠದಲ್ಲಿ ಸಂಧಾನ ಸಭೆ ನಡೀತಾ ಇದೆ. ಮನೆ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗಾಗಲೇ ಸಂಧಾನ ಸಭೆ ಆರಂಭ ಆಗಿದೆ. ಸಂಧಾನ ಸಭೆ ಎಷ್ಟೊತ್ತಿಗೆ ಮುಗಿಬಹುದು? ಒಂದು ಪೂರ್ಣ ಮಾಹಿತಿ ಯಾವಾಗ ಲಭ್ಯ ಆಗ್ಬೋದು? ದಿವ್ಯಶ್ರೀ, ಏನಂತಂದ್ರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದಲ್ಲಿ ಇವತ್ತು ಸ್ಫಟಿಕಪುರಿ ಒಂದು ಸಂಸ್ಥಾನ ಮಠ ಅಂತಲೇ ಹೇಳ್ಬೋದು. 200 ವರ್ಷದ ಇತಿಹಾಸ ಇರುವಂತಹ ಈ ಒಂದು ಸ್ಫಟಿಕ ಸಂಸ್ಥಾನ ಮಠದಲ್ಲಿ ಇವತ್ತು ಏನು ಒಂದು ಈ ಒಂದು ಆಸ್ತಿ, ಸ್ಫಟಿಕಪುರಿಯ ಒಂದು ಸಂಸ್ಥಾನದ ಆಸ್ತಿ ಒಂದು ಬೇರೆ ಸಮುದಾಯದವರು ನಮ್ಮ ಪೂರ್ವಿಕರು ಈ ಮಠಕ್ಕೆ ಕೊಟ್ಟಿದ್ರು ಅಂತೇಳಿ ಇವರು ವಾದ. ಆದರೆ ಇವತ್ತು ಬೆಳಗಿನ ಜಾವ ಜಯಮ್ಮ ಅನ್ನೋರು ಒಬ್ಬ 85 ವರ್ಷದ ಒಬ್ಬಕ್ಕೆ ಮುದುಕಿ ಇವತ್ತು ಇಲ್ಲಿ ಒಂದು ಸತ್ತಿದ್ಲು. ಈ ಪ್ರಕರಣವೊಂದು ಮಾಡಿಕೊಂಡು ಏನು ಆ ಇನ್ನೊಂದು ಕೋಮಿನವರು ಆ ಒಂದು ಜಯಮ್ಮ ಎಂಬುವ ಅಂತ್ಯ ಸಂಸ್ಕಾರವನ್ನು ಈ ಮಠದ ಒಂದು ಆಸ್ತಿಯ ಒಂದು ಇದರಲ್ಲಿ ಮಾಡಬೇಕಂತೇಳಿ ಒಂದು ಕೋಮದವ್ರು ಮಾಡ್ತಾ ಇದ್ರು. ಇದೇ ತನ್ನಾಗಿ ಮುಂದುವರೆದಂಥ ಎರಡು ಕೋಮನ ನಡುವೆಗೆ ಒಂದು ಉದ್ವಿಗ್ನ ಪರಿಸ್ಥಿತಿ ಅಂತ ನಡೀತೆ ಅಂತ ಹೇಳ್ಬೋದು. ಏನು ಒಂದು ಪಟ್ಟನಾಯಕನಹಳ್ಳಿಯಲ್ಲಿ 2 ಗಂಟೆ ಸುಮಾರಿಗೆ ಪೊಲೀಸರು ಒಂದು 144 ನಿಷೇಧಾಜ್ಞೆಯನ್ನು ಜಾರಿ ಮಾಡಿದರು. ನಿಷೇಧಾಜ್ಞೆ ಜಾರಿ ಮಾಡಿದ ನಂತರ ಏನು ಅಂತ್ಯ ಸಂಸ್ಕಾರಕ್ಕೆ ಜಯಮ್ಮನ ಒಂದು ಪಾರ್ಥಿವ ಶರೀರವನ್ನು ಆ ಇನ್ನೊಂದು ಕೋಮಿನವರು ಎತ್ತಿಕೊಂಡು ಬರುವ ಸಮಯದಲ್ಲಿ ಪೊಲೀಸರು ನೀವು ಮಠದ ಕಡೆ ಹೋಗಬೇಡಿ, ಯಾಕಂತಂದ್ರೆ ಅದು ಇನ್ನು ಮಠದ ಇನ್ನೊಂದು ಕೋಮಿಂದ ಆಗತ್ತೆ, ಇಲ್ಲಿ ಒಂದೇ ಊರಿನವರಾದಂತಹ ನೀವು ಈ ತನ್ನ ಜಗಳರು ಸರಿಯಲ್ಲ ಅಂತೇಳಿ ಅನೇಕ ಪ್ರಯತ್ನ ಪೊಲೀಸರು ಮಾಡಿದ್ರು. ಆದರೆ ಎರಡು ಕೋಮಿನವರು ಸಹ ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ಹಗ್ಗ ಜಗ್ಗಾಟದ ಒಂದು ಯಾವುದೋ ಕಾರಣಕ್ಕೂ ಮುಗಿಲೇ ಇಲ್ಲ. ಅಷ್ಟೇ ಅಲ್ಲದೆ ಏನು ತುಮಕೂರಿನ ಪಟ್ಟನಾಯಕನಹಳ್ಳಿಯಲ್ಲಿ ಈ ಎರಡು ಕೋಮೆಗಳ ಒಂದು ಇದೇ ತನ್ನಾಗಿ 2007ನಲ್ಲಿ ಇದೇ ತನ್ನಾಗಿ ಒಂದು ಪ್ರಕರಣವೂ ಸಹ ನಡೆದಿತ್ತು. ಅಷ್ಟೇ ಅಲ್ಲದೆ ಆ 2007ರಲ್ಲಿ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಎಸ್ಪಿಗಳು ಸ್ಥಳಕ್ಕೆ ಆಗಮಿಸಿ ತಿಳಿಗೊಳಿಸಿ ಆ ಒಂದು ಶವವನ್ನು ಬೇರೆ ಕಡೆ ಒಂದು ಅಂತ್ಯ ಸಂಸ್ಕಾರವನ್ನು ಪಾಲ್ಗೊಂಡಿದ್ರು. ಆದರೆ ಇವತ್ತಿನ ಜಯಮ್ಮನ ಒಂದು ಅಂತ್ಯ ಸಂಸ್ಕಾರ ಮಾಡುವಾಗ ಏನು ಜಯಮ್ಮನವನ್ನು ಆ ಪಾರ್ಥಿವ ಶರೀರವನ್ನು ಈಗಿನ ಇನ್ನೊಂದು ಕೋಮಿನವರು ಇಲ್ಲ ಪಟ್ಟನಾಯಕನಹಳ್ಳಿ ಬ್ರಹ್ಮ ಸ್ಫಟಿಕ ಒಂದು ಸಂಸ್ಥಾನ ಮಟ್ಟದಲ್ಲಿ ನಮ್ಮ ಪೂರ್ವಿಕರು ಕೊಟ್ಟಂತ ಆಸ್ತಿ ಇದು, ಆದ ಕಾರಣ ನಮ್ಮ ಪೂರ್ವಿಕರ ಆಸ್ತಿ ಎಲ್ಲಿದೆ ನಾವು ಅಲ್ಲೇ ಅಂತ್ಯ ಸಂಸ್ಕಾರ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಆದರೆ ಮಠದ ಸ್ವಾಮೀಜಿಗಳಾಗಿರ್ಬೋದು, ಮಠದ ಕೋಮಿನವರಾಗಿರ್ಬೋದು, ಆದರೆ ನಾವು ಯಾವುದೋ ಕಾರಣಕ್ಕೂ ಇದು ನಮ್ಮ ಆಸ್ತಿ, ಇದು ನಿಮ್ಮ ಆಸ್ತಿ ಅಲ್ಲ ಅಂತ ಹೇಳ್ತಾ ಇದ್ರು. ಇದೇ ಕಾರಣಕ್ಕಾಗಿ ಪೊಲೀಸರು ಅನೇಕ ಒಂದು ಪಟ್ಟನಾಯಕನಹಳ್ಳಿಯಲ್ಲಿ 144 ನಿಷೇಧಾಜ್ಞೆಯನ್ನು ಜಾರಿ ಮಾಡಿ
ಇವಾಗ ಎರಡೂ ಒಂದು ಕೋಮಿನವರನ್ನ ಜೊತೆಯಾಗಿಸಿ ಇವತ್ತು ಸಂಧಾನ ಸಭೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ನಿಮಗೆ ವಿಜುವಲ್ಸ್ ಅಲ್ಲಿ ಕಾಣ್ತಾ ಇದೆ ದಿವ್ಯಶ್ರೀ, ಏನು DC ಅವರಾಗಿರ್ಬೋದು ಮತ್ತು SP ರಮಣ್ ಗುಪ್ತಾ ಆಗಿರ್ಬೋದು ಮತ್ತು ಜಿಲ್ಲಾಡಳಿತನೇ ಸ್ವತಃ ಇಲ್ಲೇ ತುಮಕೂರಿನ ಪಟ್ನಾಯಕನಹಳ್ಳಿಯಲ್ಲಿ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಪಟ್ನಾಯಕನಹಳ್ಳಿಯಲ್ಲಿ ಇದೇ ತನ್ನಾಗಿ ಏನು 232 ಎಕರೆ ನಾವು ಒಂದು ಆಸ್ತಿಯನ್ನು ನಮ್ಮ ಕೋಮಿಗೆ ಕೊಟ್ಟಿದ್ದೀವಿ. ಇದನ್ನು ನಾವು ಏನೋ ಒಂದು ಮಠದವರು ಉಣ್ಣಲಿ ಅನ್ನೋ ಒಂದು ಏಕೈಕ ಕಾರಣಕ್ಕಾಗಿ ಈ ಮಠಕ್ಕೆ ನಮ್ಮ ಆಸ್ತಿಯನ್ನು ಬರೆದಿದ್ದೀವಿ ಅಂತ ಹೇಳ್ತಾ ಇದ್ರೆ ಇನ್ನೊಂದು ಕೋಮಿನವರು. ಆದರೆ ಆ ಕೋಮಿನವರು ಇನ್ನೊಂದು ಮೇಲ್ಜಾತಿ ಕೋಮಿನದಂತ ಆ ಒಂದು ಮಠದವರು ಆಗಿರ್ಬೋದು. ಆದರೆ ಅವ್ರು ಹೇಳುವ ಪ್ರಕಾರ ಇಲ್ಲ, ಇದು ನಮ್ಮ ಆಸ್ತಿ, ಇದು ಸರ್ಕಾರ ಆಸ್ತಿ, ಸರ್ಕಾರದ ಟ್ರಸ್ಟಿನ ಪ್ರಕಾರ ಈ ಒಂದು ಪ್ರಾಪರ್ಟಿ ಎಲ್ಲ ನಮಗಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಆದ್ರೆ ಈ ಇನ್ನೊಂದು ಕೋಮಿನವರು ಹೇಳ್ತಾ ಇದ್ದಾರೆ, ನಮ್ಗೆ ಯಾವುದೋ ಕಾರಣಕ್ಕೂ ಇದು ನಮ್ಮ ಪೂರ್ವಿಕರ ಆಸ್ತಿ, ಇದಕ್ಕಾಗಿ ನಾವು ಯಾರಿಗೆ ಇದು ನಮ್ಮ ಹಕ್ಕು ಅಂತ ಹೇಳಿ ಇವ್ರು ಕೇಳ್ತಾ ಇದ್ದಾರೆ. ಅದೇ ತನ್ನಾಗಿ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಕೃಷ್ಣಪ್ಪನವರು, ಇನ್ನೊಂದು ಕೋಮಿನವರು ಇದ್ದಾರೆ, ಕೃಷ್ಣಪ್ಪನವರು ಮತ್ತು ತಿಪ್ಪೇಸ್ವಾಮಿ ಅವರು ಇದ್ದಾರೆ. ಆ ಕೃಷ್ಣಪ್ಪನವರು ಇವತ್ತು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬನ್ನಿ. ಕೃಷ್ಣಪ್ಪನವರು, ಏನು ಇದು ವಿವಾದ ಎಷ್ಟು ದಿನದಿಂದ ನಡೀತಾ ಇತ್ತು? ಈ ವಿವಾದ ನಾವು ಪೂರ್ವದ ಕಥೆ ಹೇಳಬೇಕು ಅಂದರೆ 1886ನೇ ಸಾಲಿನಲ್ಲಿ ನಮ್ಮ ತಾತನವರು ಸೋಮಲಿಂಗಣ್ಣ, ಚೌಡಪ್ಪ, ಮರಿಯಣ್ಣನವರು ದೇವಸ್ಥಾನವನ್ನು ಕಟ್ಟಿಸಿರುತ್ತಾರೆ. ಈ ದೇವಸ್ಥಾನ ಕಟ್ಟಿಸಿ ಸುಮಾರು 250 ಎಕರೆ ಜಮೀನನ್ನು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಇಟ್ಟಿದ್ರು. ಅದು ದೇವರ ಹೆಸರಿನಲ್ಲಿ ಇಟ್ಟಿದ್ದಾರೆ. ಗುರುಗುಂಡ ಬ್ರಹ್ಮೇಶ್ವರ ದೇವರು ಅಂತ ಹೆಸರಿನಿಟ್ಟು, ವ್ಯಕ್ತಿ ಮೇಲೆ ಹೆಸರಿಟ್ಟರೆ ಏನಾಗುತ್ತೆ ಅಂದರೆ ಅವನು ನಾಳೆ ದಿವಸ ಲೋನು ಪಾನು ತಗೊಂಡು ಅದನ್ನು ನಾಶ ಮಾಡ್ತಾನೆ, ಕಟ್ಟೋಕ್ಕಾಗಲ್ಲ ಎಂಬ ಉದ್ದೇಶದಿಂದ ದೇವರ ಹೆಸರಿನಲ್ಲೇ ಇಟ್ಕೊಂಡು ಬಂದರು. ಸುಮಾರು 150 ಮಳಿಗೆಗಳನ್ನ ಕಟ್ಟಿಸಿರು, 500 ಹುಣಸೆ ಗಿಡಗಳನ್ನ ಬೆಳೆಸಿರು. ಇದು ಸ್ವಂತ ಶ್ರಮದ ಫಲದಿಂದಲೇ ಇದನ್ನೆಲ್ಲನ ಅವರು ಕೃಷ್ಣಪ್ಪನವರು ಇವತ್ತು ಓಕೆ ಏನು ಇಷ್ಟೆಲ್ಲ ನಡೀತಾ ಇದೆ ದಿವ್ಯಶ್ರೀ, ತುಮಕೂರಿನ ಪಟ್ನಾಯಕನಹಳ್ಳಿಯಲ್ಲಿ 2 ಕೋಮಿನ ನಡುವರಿಗೆ ಜಗ್ಗಾಟವನ್ನು ನಡೀತಾ ಇದೆ. ಈಗ ಸ್ಥಳಕ್ಕೆ ಆಗಮಿಸಿದಂಥ DC ಆಗಿರ್ಬೋದು ಮತ್ತು SP ಆಗಿರ್ಬೋದು ಸಂಧಾನ ಸಭೆಯನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ತುಮಕೂರಿನಿಂದ ಕ್ಯಾಮ್ರಾ ಪರ್ಸನ್ ದಯಾನಂದ್ ಜೊತೆ ಮಂಜುನಾಥ್ ಎಚ್ ಪಾಟೀಲ್, ಸುವರ್ಣ ನ್ಯೂಸ್. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಮಂಜುನಾಥ್. ಒಟ್ಟಾರೆ ಪೂರ್ಣ ಮಾಹಿತಿಯನ್ನು ಮಂಜುನಾಥ್ ನೀಡಿದ್ದಾರೆ. ಶವ ಇಟ್ಕೊಂಡು ಕಿತ್ತಾಟ ನಡೀತಾ ಇರುವಂಥದ್ದು, ಫೈನಲಿ ಈಗೊಂದು ಸಂಧಾನ ಸಭೆ ನಡೀತಾ ಇದೆ. ಆ ಸಂಧಾನ ಸಭೆಯ ನಂತರ ಒಂದು ಪೂರ್ಣ ಮಾಹಿತಿ ಲಭ್ಯವಾಗುತ್ತೆ. ಅಂತ್ಯ ಸಂಸ್ಕಾರ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಸಮುದಾಯಗಳ ನಡುವೆ ನಡೆದಂತಹ ವಾದ ವಿವಾದದ ಫಲಶ್ರುತಿ ಈ ಥರ ಇದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.